ನೋಡಕ್ ಪುಸ್ತಕ ಚಿಕ್ಕದ ಕಾಣಿಸೋದು ಕೂಡ ಬಹಳ ಶ್ರಮದ ಕೆಲಸ. ನಾವೇನ್ ಹೇಳ್ಬೇಕು ಅಂತಿದೀವೋ ಅದನ್ನ 10 ಸೆಕೆಂಡಲ್ಲಿ ಹೇಳೋದಿದೆಯಲ್ಲ, ಅದಕ್ಕೆ ಬಹಳ ಪ್ರಯತ್ನ ಪಟ್ಟು ಯೋಚನೆ ಮಾಡಬೇಕು. ಅವರ ನಾಯಕತ್ವದ ಪಯಣವನ್ನ ಅದು ಬಹಳ ನಮ್ರತೆಯಿಂದ ಅವ್ರು ಹೇಳ್ಕೊಂಡಿರೋದು ಏನು ಅಂದ್ರೆ, ಇಷ್ಟು ವರ್ಷದ ಪಯಣ ಮಾತ್ರ, ಮುಂದಕ್ಕೆ ಏನ್ ಬದಲಾವಣೆ ಆಗತ್ತೆ ಗೊತ್ತಿಲ್ಲ. ಬಹಳ ಸೊಗಸಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ತುಂಬಾ ಜನ ಓದುಗಾರರಿಗೆ ಇದು ಅನುಕೂಲ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೈಸೂರಲ್ಲಿ ಈ ತರ ಆಥರ್ಸ್ಗೆ ಒಂದು ಸ್ಪೇಸ್ ಕೊಟ್ಟು ಅವರಿಗೆ ಒಂದು ಗುರುತಿಸುವಂತಹ ಒಂದು ಈ ಲೇಖಕರನ್ನ ಒಂದು ವೇದಿಕೆ ನಿರ್ಮಾಣ ಮಾಡಿರ್ತಕ್ಕಂಥ ಶುಭ ಇದು ಮೆಚ್ಕೋಬೇಕು. ಇದು ಮೈಸೂರೇ ವಿಶೇಷ. ಇದು ಒಂಥರ ಬಾಂಧವ್ಯ, ಒಂದು ಕೌಟುಂಬಿಕ ಸಂದರ್ಭ ಅನ್ಸುತ್ತೆ. ಇದು ಯಾವ್ದು ನಮ್ಮ ಒಂದು ಕಾರ್ಯಕ್ರಮ ಅಂತ ನಮ್ಮನೆ ಕಾರ್ಯಕ್ರಮ ಇದು ಆತರ ಅನ್ಸುತ್ತೆ. ಯಾಕಂದ್ರೆ ಇವಾಗ ಜನರೇಷನ್ ವಿದ್ಯಾರ್ಥಿಗಳಿದ್ದಾರೆ, ಸ್ಟೂಡೆಂಟ್ಸ್ ಎಲ್ಲ ಇವರೆಲ್ಲ ಪುಸ್ತಕಗಳನ್ನ ಓದಲಿಕ್ಕೆ ಮನೆ ಬರ್ಸ್ತಾರ ಅಲ್ಲ, ಅನ್ಕೊಂತೀವಿ. ಅದು ನನಗನ್ಸುತ್ತೆ ತಪ್ಪು ಕಲ್ಪನೆ ಅಂತ. ಓದ್ಲಿಕ್ಕೆ ಅಂತ ಇದ್ದಾರೆ, ನಮಗೆ ಗೊತ್ತಿರೋರೆಲ್ಲ ಯಾರು ಓದೋರು ಇಲ್ಲದೆ ಇರೋದ್ರಿಂದ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದೀವಿ. ತುಂಬಾ ಜನ ಓದಿಲ್ಲ. ನಮ್ಮ ಪುಸ್ತಕಗಳೆಲ್ಲ ಹೇಗೆ ಮಾರಾಟ ಆಗುತ್ತೆ? ನಾನು ಶುಭಾ ಸಂಜಯ್ ಅರಸ್ ಅಂತ, ಮೈಸೂರು ಬುಕ್ ಕ್ಲಬ್ಸ್ ಚಾರಿಟಬಲ್ ಟ್ರಸ್ಟ್ ನ ಫೌಂಡರ್ ಮತ್ತೆ ಮ್ಯಾನೇಜಿಂಗ್ ಟ್ರಸ್ಟಿ ಎರಡೂ ಆಗಿದ್ದೀನಿ. ನಾವು ಈಗ 15 ವರ್ಷ ಕಂಪ್ಲೀಟ್ ಆಗಿ 16ನೇ ವರ್ಷ ಇದು. 15 ವರ್ಷದಿಂದ ಪ್ರತಿ ತಿಂಗಳು ಪುಸ್ತಕನ ಓದಿ ಅದರದ್ದು ಡಿಸ್ಕಷನ್ ಮಾಡ್ತೀವಿ. ನಾನು ತುಂಬಾ ಬುಕ್ ಕ್ಲಬ್ಗಳನ್ನ ಮಾಡಿದ್ದೀನಿ. ಒಂದು ಬುಕ್ ಕ್ಲಬ್ ಫಾರ್ ದ ಕನ್ನಡ, ಇಂಗ್ಲಿಷ್ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ, ಸ್ಲಮ್ಗಳಲ್ಲಿ, ಡಿಫ್ರೆಂಟ್ಲಿ ಏಬಲ್ಡ್ ಸ್ಕೂಲ್ಗಳು ಮತ್ತೆ ಸೀನಿಯರ್ ಸಿಟಿಸನ್ಸ್ ಎಲ್ಲಾರ ಕಡೆನೂ. ಇವತ್ತು ನಾವು 150ನೇ ಪುಸ್ತಕದ ಬಿಡುಗಡೆನ ಮಾಡಿದೀವಿ. ಈ ಪುಸ್ತಕದ ವಿಶೇಷತೆ ಏನು ಅಂದ್ರೆ, ಇದು ಮ್ಯಾನೇಜ್ಮೆಂಟ್ ಪ್ಲಸ್ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡರ ಮೇಲೂ ಈ ಪುಸ್ತಕನ ಬರೆದಿದ್ದಾರೆ ನಮ್ಮ ಆದರ್ಶ್ ಸುಧೀಂದ್ರ ಅನ್ನೋರು. ಇದನ್ನ ವಿಶೇಷವಾಗಿ ಒಂದು ಗಮನ ಕೊಟ್ಟು ನಾವು ಅದನ್ನ ಮಾಡಿದ್ದು ಏನಕ್ಕೆ ಅಂದ್ರೆ, ನಮ್ಮ ಯೂತ್ಗೆ ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ, ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲರಿಗೂ ಉಪಯೋಗ ಆಗುವಂತ ಒಂದು ಪುಸ್ತಕ. ಸೊ ನನ್ನ ಕಳಕಳಿ ಏನಂದ್ರೆ, ಪುಸ್ತಕನ ಓದಿ ನಮ್ಮ ಮೈಸೂರಿನ ಜನತೆಗಳೆಲ್ಲ ಓದುತ್ತಾ ನಮ್ಮೊಂದಿಗೆ ಕೈ ಸೇರಿಸಿ ಈ ಮೈಸೂರು ಬುಕ್ ಕ್ಲಬ್ಸ್ ಅನ್ನೋದನ್ನ ಬೆಳೆಸಿ, ಮೈಸೂರು ಸಾಹಿತ್ಯ ಸಂಭ್ರಮ ಮತ್ತೆ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ನ ಬೆಳೆಸ್ತಾ ಹೋದ್ರೆ ನಮ್ಮ ಮೈಸೂರು ಈಗಾಗ್ಲೇ ವಿಶ್ವಾದ್ಯಂತ ಒಂದು ಪ್ರಚಲಿತವಾಗಿದೆ. ಈ ಲಿಟರೇಚರ್ ಕಡೆಯಿಂದನೂ ಇನ್ನೂ ಜಾಸ್ತಿ ಬೆಳೀತಾ ಹೋಗುತ್ತೆ. ಥ್ಯಾಂಕ್ ಯು. ಆದರ್ಶ್ ಸುಧೀಂದ್ರ. ನಾನು ಮೈಸೂರಿನಲ್ಲಿ ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜೀಸ್ ಅನ್ನೋ ಕಂಪನಿನಲ್ಲಿ ಚೀಫ್ ಇನ್ನೋವೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಂದು ಬುಕ್ ರಿಲೀಸ್ ಇತ್ತು ಮೈಸೂರ್ ಬುಕ್ ಕ್ಲಬ್ ಇಂದ. ಬುಕ್ ಹೆಸರು ಕಾಂಪೌಂಡಿಂಗ್ ಲೀಡರ್ ಅಮಿಡ್ ಕರಿಯರ್ ಮ್ಯಾನಿಫೆಸ್ಟೋ ಇನ್ ದ ಏಜ್ ಆಫ್ AI ಅಂತ. 15-20 ವರ್ಷ ಒಂದು ಕಂಪನಿನಲ್ಲಿ ಕೆಲಸ ಮಾಡಿ ಸ್ಟೇಬಲ್ ಆಗಿ ಇರ್ತಾರಲ್ಲ, ಇವಾಗ ಸಡನ್ ಆಗಿ AI ಬಂದು ಅವ್ರದ್ದು ಕೆಲಸಗಳೆಲ್ಲ ಡಿಸ್ಟರ್ಬ್ ಆಗ್ತಿದೆ. ಅವ್ರು ಮಾಡೋ ಕೆಲಸನ AI ಮಾಡಂಗ್ ಆಗ್ತಿದೆ. ಸೊ ಅವ್ರದ್ದು ಜಾಬ್ ಸೆಕ್ಯೂರಿಟಿ ತುಂಬಾ ಕಷ್ಟ ಆಗ್ತಿದೆ. ಅವ್ರ ಸ್ಕಿಲ್ಸ್ ಎಲ್ಲ ಡಿಪ್ಲೀಟ್ ಆಗ್ತಿದೆ. ಸೊ ಈ ಬುಕ್ ಒಂದು ಫ್ರೇಮ್ ವರ್ಕ್ ಕೊಡುತ್ತೆ. ಹೌ ಮಿಡ್ ಕರಿಯರ್ ಪ್ರೊಫೆಷನಲ್ಸ್ ಅಂದ್ರೆ 30, 40, 50 ಇಯರ್ಸ್ ಏಜ್ ನಲ್ಲಿರೋ ಕಾರ್ಮಿಕರು ಹೆಂಗೆ, ಹೌ ಕ್ಯಾನ್ ದೇ ಪ್ರೊಟೆಕ್ಟ್ ದೇರ್ ಫ್ಯೂಚರ್, AI ನ ಕಲ್ತ್ಕೊಂಡು ಕೆಲಸದಲ್ಲಿ ಇನ್ನೂ 5x 10x ಪ್ರೊಡಕ್ಟಿವಿಟಿ ಹೆಂಗ್ ತರ್ಬೋದು ಅಂತ ಮಾಡಕ್ಕೆ ಒಂದು ಫ್ರೇಮ್ ವರ್ಕ್ ಇದೆ. ಸರ್, ಇದು ದ ಬುಕ್ ವಾಸ್ ಕಂಪ್ಲೀಟ್ಲಿ ರಿಟನ್ ಬೈ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು 39 ವರ್ಷ ನನಗೆ. ಸೊ ನನಗೆ ಏನೇನು ಗೊತ್ತಿತ್ತೋ ಆಫೀಸ್ ನಲ್ಲಿ, ಯಾವ್ದ್ರಲ್ಲಿ ನಾನು ಕಿಂಗ್ ಅಂತ ಅನ್ಸ್ಕೊತಿದ್ನೋ, ಸಡನ್ ಆಗಿ AI ಅದನ್ನ ಈಸಿಯಾಗಿ ಮಾಡಕ್ ಶುರು ಮಾಡ್ಬಿಡ್ತು. ಸೊ ನಾನು ಹೊಸ ಸ್ಕಿಲ್ಸ್ ನ ಕಲ್ತು AI ನ ಹಾಕಿ ಹೊಸ ಕಾಂಪಿಟೆನ್ಸೀಸ್ ನ ಬಿಲ್ಡ್ ಮಾಡ್ಕೊಂಡು ಕಂಪನಿನಲ್ಲಿ ಬೆಳೆದೆ. ಅದೇ ಲರ್ನಿಂಗ್ಸ್, ಅದೇ ತಿಳುವಳಿಕೆಗಳನ್ನ ಈ ಬುಕ್ ನಲ್ಲಿ ಬರೆದು ಎಲ್ಲರಿಗೂ ಹಂಚೋಣ ಅಂತ ಬುಕ್ ಬರ್ತಿದೆ. ಟೆಕ್ನಾಲಜಿ ಬಗ್ಗೆ ಮುಂದಿನ ದಿನಗಳಲ್ಲಿ ಬೇರೆ ಬುಕ್ಗಳನ್ನ ಬರೆಯುವಂತ ಸಾಧ್ಯತೆಗಳಿದೆ? ಖಂಡಿತ ಸರ್. ಟೆಕ್ನಾಲಜಿ ಬಗ್ಗೆ ಇವತ್ತು ಆರ್ ಬಾಲು ಅವರು ನನಗೆ ಮ್ಯಾಂಡೇಟ್ ಕೊಟ್ಬಿಟ್ಟಿದ್ದಾರೆ. ಇನ್ನೂ 5 ಬುಕ್ ಬರಿಬೇಕು ಇದ್ರ ಮೇಲೆ ಅಂತ. ಈ ಬುಕ್ ಒಳಗಡೆ 5 ಸ್ಪೆಸಿಫಿಕ್ ಚಾಪ್ಟರ್ಸ್ ಇದೆ. ಒಂದೊಂದು ಚಾಪ್ಟರ್ನು ಒಂದೊಂದು ಬುಕ್ ಮಾಡಬೇಕು ಅಂತ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅದು ಖಂಡಿತ ಬೇಗ ಬರುತ್ತೆ. ವಿಶೇಷವಾಗಿ ಯಾವ ಟಾಪಿಕ್ ಮೇಜರ್ ಸರ್, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇರೋದು. ಸೊ ಹೆಂಗೆ AI ನ ಯೂಸ್ ಮಾಡ್ಕೋಬಹುದು, ಮ್ಯಾನುಫ್ಯಾಕ್ಚರಿಂಗ್ ನವರು, ಟೈಲರಿಂಗ್ ನವರು, ಟೆಕ್ಸ್ಟೈಲ್ ನವರು, ಸಾಫ್ಟ್ವೇರ್ ನವರು, ರಿಟೈಲ್ ನವರು, ಕಿರಾನಾ ಶಾಪ್ ನವರು ಎಲ್ಲಾರು AI ನ ಹೆಂಗೆ ಯೂಸ್ ಮಾಡ್ಕೊಂಡು ಮೇಲ್ ಬರ್ಬೋದು ಅನ್ನೋದು ಬುಕ್ ಥೀಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸಪೋರ್ಟ್ ಖಂಡಿತ ಬೇಕು ನಮಗೆ. ಅಡ್ರೆಸ್ ಮಾಡಿ ಬರೆದಿರೋದ್ರಿಂದ ಅವ್ರುಗಳು ತಗೊಂಡು ಓದೋದ್ರಿಂದ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಅವ್ರ ನಾಲೆಡ್ಜ್ ಏನಿದೆ, ಅವರ ಸವಾಲುಗಳು ಏನಿರುತ್ತೆ, ತಮ್ಮ
ಮಾಡುವಂಥ ಕೆಲಸ ಸ್ಥಳದಲ್ಲಿ ಇರ್ಬೋದು ಅಥವಾ ತಮ್ಮ ಚಿಂತನೆಯಲ್ಲಿ ಇರ್ಬೋದು, ಎರಡೂ ಸಹ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಒಂದು ರೀತಿಯಾದಂಥ ಮಾರ್ಗದರ್ಶನ ಈ ಪುಸ್ತಕ ಕೊಡ್ತಾ ಇದೆ. ಕೊನೆಯದಾಗಿ ಪುಸ್ತಕದ ಆಧಾರದ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀನಿ? ಪುಸ್ತಕದ ಆಧಾರನ ಇವತ್ತು ನೋಡಿದಾಗ ಅವ್ರು ಯಾವಾಗಲೂ ಕೂತಿರೋಲ್ಲ, ಕುಡಿತಾ ಇರ್ತಾರೆ. ಅಂದ್ರೆ ಅಷ್ಟು ಉತ್ಸಾಹ ಅವ್ರಿಗೆ. ಉತ್ಸಾಹ ಆಗಿರೋ ತಮ್ಮಲ್ಲಿರುವಂಥ ಉತ್ಸಾಹವನ್ನ, ತಮ್ಮ ಅನುಭವವನ್ನ ಈ ಪುಸ್ತಕದ ಮೂಲಕ ಬೇರೆಯವರು ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಪೂರ್ಣ ಯಶಸ್ಸಿಯನ್ನು ಸಹ ದೊರಕಲಿ ಅಂತ ನನ್ನ ಆಶಿಸುತ್ತೇನೆ.